Hi guys, welcome back to my channel. 3, 2, 1, go! ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಸ್ವಲ್ಪ ಕಾಲೇಜ್ ಹತ್ರ ಎಲ್ಲ ಹೋಗಬೇಕಿತ್ತು, ಅದಕ್ಕೋಸ್ಕರ ಅಷ್ಟೇ ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾನು ಬಸ್ ಹತ್ಕೊಂಡು ಹೊರಟೆ. ಮೆಜೆಸ್ಟಿಕ್ ಹೋಗಬೇಕಿತ್ತಲ್ವ, ಅದಕ್ಕೆ ಅಂದ್ಬಿಟ್ಟು ನಾನು 2 ಬಸ್ ಚೇಂಜ್ ಮಾಡಬೇಕಿತ್ತು. ಆದರೆ 2 ಬಸ್ ಚೇಂಜ್ ಮಾಡಿ 3ನೇ ಬಸ್ಸಿಗೆ ಊರಿಗೆ ಹೋಗಬೇಕಿತ್ತು. ಆಮೇಲೆ ಹೋಗಿ ಮೆಜೆಸ್ಟಿಕ್ಕಿಂದ ಊರಿಗೆ ಹೋದ್ಮೇಲೆ ಅಪ್ಪಂಗೆ ಕಾಲ್ ಮಾಡಿದ್ದೆ ಬರ್ತೀರಾ ಅಂತ. ಆಮೇಲೆ ಅವರು ಬರ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಕಾಲೇಜ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕಾಲೇಜ್ಗೆ ಹೋದರೆ ಏನೂ ಕೆಲಸ ಆಗಲಿಲ್ಲ ಇವತ್ತು ಕಾಲೇಜಲ್ಲಿ. ಏಕೆಂದರೆ ಸರ್ ಇರಲಿಲ್ಲ, ಮೀಟಿಂಗು ಅಂತ ಹೋಗ್ಬಿಟ್ಟಿದ್ರು. ಇದು ನೋಡ್ರೆ ಗೊತ್ತಾಗುತ್ತೆ, ಚನ್ನರಾಯಪಟ್ಟಣದಲ್ಲಿರುವಂತಹ ಕಾಲೇಜ್ ಇದು, ಕೋಯಟ್ ಕಾಲೇಜ್ ಅಂತ. ಅಲ್ಲಿ ಹೋಗಿಬಿಟ್ಟು ಬಂದೆ ನಾನು. ಕಾಲೇಜ್ ಅಂತೂ ತುಂಬ ಇಷ್ಟ ಆಯಿತು ಅನ್ನೋದಕ್ಕಿಂತ ತುಂಬ ಮೆಮೊರೀಸ್ ಇತ್ತು ಅಲ್ಲಿ. ನಮ್ಮ ಫ್ರೆಂಡ್ಸ್ ಜೊತೆ ಇದ್ದಿದ್ದು ಅದೆಲ್ಲ ನೋಡಿಕೊಂಡು ಬಂದೆ. ಆಮೇಲೆ ಅಲ್ಲಿಂದ ಮತ್ತೆ ರೋಡಲ್ಲಿ ನಾವೆಲ್ಲ ಓಡಾಡ್ತಿದ್ದೆಲ್ಲ ನೋಡಿಕೊಂಡು ಬರ್ತಾಯಿದ್ದೆ. ಆಮೇಲೆ ಅಪ್ಪ ಬಂದು ಕರ್ಕೊಂಡೋದ್ರು. ಅಪ್ಪ ಕರ್ಕೊಂಡು ಹೋಗಿ ಮೀನು ಶಾಪ್ಗೆ ಹೋದ್ವಿ, ಅಂದರೆ ಮೀನು ತೊಗೊಳಕ್ಕೆ ಅಂದ್ಬಿಟ್ಟು. ಏಕೆಂದರೆ ನಮ್ಮ ಮನೇಲಿ ಮೀನು ಮಾಡಲ್ಲ ಅಲ್ಲೆಲ್ಲೂ ನಾವು. ಆದರೆ ಊರಿಗೆ ಹೋದಾಗಲೇ ಅಪ್ಪನೇ ಮಾಡ್ತಾಯಿರ್ತಾರೆ. ಆವಾಗಲೂ ನಾನು ಸತಿ ಬ್ಲಾಗ್ ಹಾಕ್ದಾಗ ನೋಡ್ಬೋದು. ಆ ಸತಿ ಚಿಕನ್ ತಗೊಂಡೋಗಿದ್ದೆ, ಈ ಸತಿ ಮೀನು ತೊಗೊಂಡೋಗ್ತಿದ್ದೆ. ಅಪ್ಪ ಸ್ವಲ್ಪ ಕೆಲಸ ಇದೆ ಅಂತ ಹೋದರು. ಅಂದರೆ ಅವರು ಕೆಲಸಕ್ಕೆ ಏನೋ ಬೇಕಿತ್ತು ಮೆಟೀರಿಯಲ್ಸ್ ಅಂತ. ಅವರು ಹೋಗ್ಮೇಲೆ ನಾನು ಇಲ್ಲಿ ನಿಂತ್ಕೊಂಡಿದ್ದೆ ರೋಡಲ್ಲಿ. ಅಮ್ಮ ಮೆಣಸಿನ್ಕಾಯಿ, ಕೊತ್ತಂಬರಿ ಅದೆಲ್ಲ ತರಕ್ಕೆ ಕೇಳಿದ್ರು, ಅವೆಲ್ಲ ತೊಗೊಂಡ್ವಿ. ಆಮೇಲೆ ಹಂಗೆ ಊರಿಗೆ ಹೋಗುವಾಗಲೇ ನನ್ನ ತಮ್ಮನ ಸ್ಕೂಲ್ ಸಿಗುತ್ತೆ, ಅವನು ಕರ್ಕೊಂಡು ಹೋಗ್ತಿದ್ವಿ. ಯಾಕೆಂದರೆ ಮನೆಯಲ್ಲಿ ನಾನು ಹೋದ್ರೆ ಒಬ್ಬಳೇ ಇರಬೇಕು, ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಲೀವ್ ಹಾಕ್ಸಿ ಅವನ್ನ ಕರ್ಕೊಂಡು ಹೋಗ್ತಾಯಿದ್ದೆ. ಅಂದರೆ ಇನ್ನೂ ಅವರಿಗೆ ಸ್ಟಾರ್ಟಿಂಗ್ ಅಲ್ವ, ಹಿಂಗೆ ಕ್ಲಾಸೇ ನಡೀತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ಅವರು ಮಿಸ್ಸು ಸರ್ ಎಲ್ಲ ಚೆನ್ನಾಗಿ ಮಾತಾಡಿಸಿದ್ರು. ಅವರೆಲ್ಲ ನನ್ನಂದರೆ ಮೊದಲೇ ಅವ್ರಿಗೆ ಗೊತ್ತು ನಾನು, ಏಕೆಂದರೆ ಅವ್ನು ಸ್ಕೂಲ್ಗೆ ಹೋಗುವಾಗೆಲ್ಲ ನಾನು ಹೋಗ್ತಾಯಿದ್ದೆ ಆಗಾಗ ಆ್ಯನಿವಲ್ ಡೇ ಅದಕ್ಕೆಲ್ಲ, ಆಗಾಗ ಗೊತ್ತು ಅಷ್ಟೇ. ನೋಡಿ, ಅವ್ನು ನನ್ನ ಮುಂದಕ್ಕೆ ಕೂರಿಸಿ ಅವ್ನ ಹಿಂದೆ ಕೂತ್ಕೊಂಡಿದ್ದ. ಯಾಕೆಂದರೆ ಬ್ಯಾಗ್ ಒಂದಷ್ಟು ತೂಕ ಇರುತ್ತೆ, ನನ್ನ ಬ್ಯಾಗು ಮುಂದೆ ಇತ್ತು. ನಾವು ಸ್ಕೂಲ್ಗೆ ಹೋಗುವಾಗ ನಮ್ಮ ಬ್ಯಾಗ್ಗಳಂತೂ ಹಿಂಗೆ ಇಷ್ಟಿಷ್ಟು ದಪ್ಪನೇ ಇರ್ತಿದ್ವು. ಆಗ ಅಕ್ಕ ನಾನು ಇಬ್ಬರು ಹೋಗ್ತಾಯಿದ್ವಿ. ಆಗ ನಮ್ಮ ಬ್ಯಾಗು ಈ ಥರ ಎಲ್ಲ ಇರ್ತಿತ್ತು, ಅದನ್ನ ನೆನಪಾಯಿತು. ಆಮೇಲೆ ಅಂಗಡಿ ಬಂದ ತಕ್ಷಣ ಜ್ಯೂಸ್ ಕುಡಿದೆ. ಇನ್ನು ನೋಡಿ, ಬ್ಯಾಗೇ ಬಿಚ್ಚಿಲ್ಲ, ಅಲ್ಲೇ ಜ್ಯೂಸ್ ಕುಡಿತಿದ್ದೆ, ಬಿಸಿಲಲ್ವ ಅದಕ್ಕೋಸ್ಕರ ಅಮ್ಮ ಕೊಟ್ಟರು, ಅಲ್ಲೇ ಕುಡಿತಾಯಿದ್ದೆ. ಆಮೇಲೆ ಅಲ್ಲಿಂದ ಮನೆಗೆ ಬಂದು ಅಮ್ಮ ಎಲ್ಲ ರೆಡಿ ಮಾಡ್ಕೊತಾಯಿದ್ರು, ನೋಡ್ತಾ ಇರ್ಬೋದು. ಫಿಶ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ತೊಳ್ಕೊಂಡು ಎಲ್ಲನೂ. ಅಮ್ಮ ನಾನು ಜೊತೆಲಿದ್ದರೆ ತುಂಬ ಮಾತಾಡ್ತೀವಿ, ಎಷ್ಟು ಮಾತಾಡ್ತಾನೆ ಇರ್ತೀನಿ ಅಮ್ಮನ ಜೊತೆ. ಅಮ್ಮ ಅಡುಗೆ ಎಲ್ಲ ಮಾಡಿಕೊಟ್ರು. ಮಧ್ಯಾಹ್ನ ಸ್ವಲ್ಪ ಲೇಟ್ ಆಗಿದ್ದರಿಂದ ಸ್ವಲ್ಪನೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಮೀನು ಅನ್ನನೇ ಹಾಕ್ಕೊಂಡು ಕಬಾಬ್ ಎಲ್ಲ ಕಲಸಿಕ್ಕಿದ್ರು, ಅದು ಸಂಜೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಇವನು ಅಂಗಡಿಯೆಲ್ಲ ಅಂಗಡಿಯೆಲ್ಲ ಮುಗಿಸ್ಕೊಂಡು ಇವನು ಬಂದ, ಅಪ್ಪ ಹೋದ್ರ ಅಂಗಡಿಗೆ. ಆಮೇಲೆ ಇವನ್ನೆಲ್ಲ ತಿಂದ್ಬಿಟ್ಟು ಅಪ್ಪನೂ ಅವನು ತೋಟದ ಹತ್ರ ಹೋದರು. ಆಗ ಅಮ್ಮ ನಾನು ಅಂಗಡಿ ಹತ್ರ ಕೂತ್ಕೊಂಡ್ವಿ. ಅಮ್ಮ ಜೊತೆ ಇರುವಾಗಲೇ ಟೈಮ್ ಬೇಗ ಓಡೋಗ್ಬಿಡೋದು. ಯಾಕೆಂದರೆ ಮಾತಾಡ್ತಾ ಇರ್ತೀವಲ್ಲ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಮೇಲೆ ನಂಗೆ ಕಾರ್ ಇತ್ತು, ಅದೆಲ್ಲ ಆಟಾಡ್ಕೊಂಡು ನಂಗೆ ಕೂತಿದ್ದೆ. ಅಮ್ಮ ಕಸ ಗುಡಿಸ್ತಾಯಿತ್ತು. ಆಮೇಲೆ ಬಸ್ ನೋಡಿಬಿಟ್ಟು ನಾನು ಹೋಗ್ತಿದ್ದೆಲ್ಲ ಗ್ಯಾಪ್ನ ಬರ್ತಾಯಿತ್ತು. ಬಸ್ಸಲ್ಲೆಲ್ಲ ಹೋಗ್ತಾ ಇದ್ನಲ್ಲ, ಆಗ ಆ ಥರ ಎಲ್ಲ ನೆನಪಾಗ್ತಿತ್ತು. ಆಗ ಹಿಂಗೆ ಫುಲ್ಲು ಹೊರಗಡೆ ಎಷ್ಟು ಜನ ಇರ್ತೀವಿ ಗೊತ್ತಾ, ಅವ್ರ ಮಧ್ಯದಲ್ಲಿ ಹತ್ತಿ ಹೋಗ್ತಾಯಿದ್ದೆ. ಆಮೇಲೆ ಅಮ್ಮ ಅಂಗಡಿಯಲ್ಲಿ ಬಜ್ಜಿ ಎಲ್ಲ ಹಾಕ್ತಾಯಿದ್ರು. ಅವರು ಮೆಣಸಿನ್ಕಾಯಿ, ಆಲೂಗೆಡ್ಡೆ ಮತ್ತು ಇನ್ನೊಂದು ತರಕಾರಿದೊಂದು ಹಾಕ್ತಾರೆ, ಅದನ್ನೆಲ್ಲ ಹಾಕ್ತಾಯಿದ್ರು. ಹಾಕಾದ್ಮೇಲೆ ನಾವು ಸ್ವಲ್ಪ ಟೇಸ್ಟ್ ಎಲ್ಲ ಮಾಡಿದ್ವಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಮ್ಮ ಮನೆಗೆ ಬಂದು ನಮಗೆ ಈ ಥರ ಎಲ್ಲ ಫಿಶ್ದು ಆಗಲೇ ಹೇಳಿದ್ನಲ್ಲ, ಕಬಾಬ್ಗೆ ರೆಡಿ ಮಾಡಿದ್ದಾರೆ ಅಂತ, ಅದನ್ನೆಲ್ಲ ಮಾಡಿಕೊಡ್ತು. ಆಮೇಲೆ ಇದು ಮಾರ್ನಿಂಗ್ ರೊಟೀನು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಲ್ಲಿ ನನ್ನ ತಮ್ಮ ನಾನು ಇನ್ನೂ ಮಲಗಿದ್ದೆ, ಎದ್ದ ತಕ್ಷಣವೇ ಕಾಫಿ ಬಿಸ್ಕೆಟ್ ಎಲ್ಲ ತಂದು ಕೊಟ್ಟಾದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡೆ. ತಿಂಡಿ ಎಲ್ಲ ತಿಂದಾದಮೇಲೆ ಬಂದು ಅಂಗಡಿಗೆ ಕೂತ್ಕೊಂಡೆ. ಅಪ್ಪ ಬರ್ತೀನಿ ಬಿಟ್ಟು ಬರೋಕ್ಕೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡ್ಗೆ. ಆಮೇಲೆ ಮತ್ತೆ ಕಾಲೇಜ್ ಹತ್ರ ಹೋಗಿದ್ದೆ, ನೆನ್ನೆ ಕೆಲಸ ಆಗಿರಲಿಲ್ವಲ್ಲ ಅದಕ್ಕೋಸ್ಕರ. ಆಮೇಲೆ ಇಲ್ಲೊಂದು ಲೈನ್ ಇಷ್ಟ ಆಯಿತು, ಅದನ್ನೊಂದು ಫೋಟೋ ತಗೊಂಡೆ. ಓದ್ಕೊಳ್ಳೋರು ಇಷ್ಟ ಆದರೆ ಓದ್ಕೊಳ್ಳಿ ಅಷ್ಟೇ. ಆಮೇಲೆ ಮತ್ತೆ ನನ್ನದೆಲ್ಲ ಕೆಲಸ ಮುಗೀತು, ಎಲ್ಲ ಮಾಡಿಕೊಂಡು ನಾನು ಕಾಲೇಜ್ ಒಳಗಡೆ ಹೋಗಿದ್ದೆ, ಅಂದರೆ ನಮ್ಮ ರೂಮ್ ಒಳಗಡೆ ಹೋಗಿದ್ದೆ. ರೂಮ್ಗೆ ಹೋದರೆ ಈ ಬೇಂಚಲ್ಲಿರೋ ಮೆಮೊರೀಸ್ ತುಂಬ ಇದೆ. ಬಟ್ ಅಲ್ಲಿರೋದು ವರ್ಡಲ್ಲೂ ತುಂಬ ಮೆಮೊರೀಸ್ ಇದೆ. ಫ್ರೆಂಡ್ಸ್ ಎಲ್ಲ ಇದರಲ್ಲಿ ನಾವು ಏನೇನೋ ಅಂತ ಸಿಂಬಲ್ಸ್ ಥರ ಹಾಕ್ಕೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಈ ರೋಡಲ್ಲಂತೂ ತುಂಬ ಮೆಮೊರೀಸ್ ಇದೆ. ನಾವು ಫೋಟೋಸ್ ಎಲ್ಲ ತಕ್ಕೊಂಡು ಇಲ್ಲೇ ಆಗ್ತಾಯಿದ್ದಿದ್ದು. ಫೋಟೋಸ್ ತಗೊಳಕ್ಕೆಲ್ಲ ನಾವು ಇದೇ ರೋಡಲ್ಲೇ ಹೋಗ್ತಿದ್ದಿದ್ದು. ಇದೆಲ್ಲ ಫುಲ್ ನೋಡಿ ತುಂಬ ಖುಷಿ ಆಯಿತು, ಒಂದು ಕಡೆ ಬೇಜಾರಾಯಿತು, ಫ್ರೆಂಡ್ಸ್ ಯಾರೂ ಇಲ್ಲ ಈಗ ಸದ್ಯಕ್ಕೆ ಅಂತ. ಆಮೇಲೆ ಅಲ್ಲಿಂದ ಹೊರಟೆ ಆದಮೇಲೆ ನಾನು ನಮ್ಮೂರಿಗೆ ಹೋಗ್ತಾಯಿದ್ದೆ, ಅಂದರೆ ಹಾಸನ ಹತ್ರ ಹೋಗ್ತಾಯಿದ್ದೆ. ಹಾಸನ್ಗೆ ಹೋಗ್ಬಿಟ್ಟು ನಾನು ನಾಳೆ ಬೆಳಗ್ಗೆ ನಾಡ್ದು ಹೋಗ್ತಾಯಿದ್ದೀನಿ ನಾನು ಬೆಂಗಳೂರಿಗೆ, ಮತ್ತೆ ಸಂಡೇ, ಹಂಗಾಗಿ ಹೋಗ್ತಾಯಿದ್ದೀನಿ.
ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆಂದರೆ ಒಬ್ಬಳೇ ಕೂತಾಗ ಬೇಜಾರಾಗ್ತಾ ಇರುತ್ತೆ. ಫ್ರೆಂಡ್ಸ್ ಎಲ್ಲ ಇದ್ದಾಗ ಆಗ ತುಂಬ ಖುಷಿಯಾಗಿರ್ತಾಯಿತ್ತು. ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡ್ಕೊಂಡು ಹಂಗೆ ಹೋಗ್ತಾಯಿದ್ದೆ. ಬಟ್ ಈಗ ಅವರು ಕಾಲೇಜೆಲ್ಲ ಹೋಗ್ತಾ ಇರ್ತಾರೆ, ಅವ್ರವ್ರ ಕೆಲಸ ಅವ್ರವ್ರು ಬ್ಯುಸಿ ಆಗಿರ್ತಾರೆ ಈಗ. ಆಮೇಲೆ ಬಂದ ತಕ್ಷಣ ನಮ್ಮ ಚಿಕ್ಕು ವೆಲ್ಕಮ್ ಮಾಡ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್. ನಾನು ಯಾವುದನ್ನು ಎಂಟಂತೂ ವೀಡಿಯೋಸ್ನ ಮಾಡೇ ಇಲ್ಲ. ಎಲ್ಲೆಲ್ಲಿ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಟಿ ವಿ ನೋಡ್ಕೊಂಡು ಕೂತಿದ್ದೆ. ಫ್ರೆಶ್ ಅಪ್ ಎಲ್ಲ ಆಗಿ ಅಮ್ಮರೆಲ್ಲ ದೇವಸ್ಥಾನಕ್ಕೆ ಹೋದ್ರೆ. ಆಮೇಲೆ ನಾನು ಕೂತಿದ್ದೆ. ಆಮೇಲೆ ನಾನು ಹೋಗಿ ಮಲ್ಕೊಂಡ ತಕ್ಷಣ ನಮ್ಮ ಚೀಕು ನೋಡಿ ಹೆಂಗೆ ಬಂದು ಮಲಗಿದ್ದಾನೆ ಅಂತ. ಚಿಕ್ಕು ಪಾಪು ಥರ ಮಲಗಿದ್ದಾನೆ. ಕಾಟ ಕೊಟ್ಟರೆ ಹೆಂಗೆ ಕೊಡ್ತಾನೆ ಗೊತ್ತಾ, ಕುತ್ಕೊಳ್ಳೋಕೆ ಬಿಡಲ್ಲ ಅಂತ, ನಿಂತ್ಕೊಳ್ಳೋಕೆ ಬಿಡಲ್ಲ, ಹಂಗೆ ಕಾಟ ಕೊಡ್ತಾನೆ. ಈಗ ನೋಡಿ ಅಲ್ಲ ಹೆಂಗೆ ಮಲಗಿದ್ದಾನೆ, ಎಷ್ಟು ಪಾಪ ಆ ಥರ ಮಲಗಿದ್ದಾನೆ ಅಂತ. ನಾನು ಸ್ವಲ್ಪ ಹೊತ್ತು ಕೂತಿದ್ವಿ. ಆಮೇಲೆ ಅವನು ಮಾತಾಡ್ಕೊಂಡು ಕೂತಿದ್ದೆ. ಏಕೆಂದರೆ ಅವನು ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಚೆನ್ನಾಗಿ ಹಂಗೆ ಆಟಾಡ್ಕೊಂಡು ಇರ್ತಿದ್ದ. ಈಗ ಸ್ವಲ್ಪ ಮಿಸ್ ಮಾಡ್ಕೋತಾನೆ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್.